ಧನುರಾಶಿ ಬೇರೆಯವರಿಗೆ ಒಂದಷ್ಟು ಸ್ಫೂರ್ತಿದಾಯಕವಾದಂತಹ ಕೆಲಸಗಳನ್ನು ಮಾಡಿ ಜನಮನದಲ್ಲಿ ಉಳ್ಕೊಳ್ತೀರಿ ಎನ್ನುವಂಥದ್ದು. ನೀವು ಮಾಡುವಂತಹ ಕೆಲಸದಿಂದ ಬೇರೆಯವರು ಒಂದಷ್ಟು ಸ್ಫೂರ್ತಿದಾಯಕರಾಗ್ತಾರೆ. ನಿಮ್ಮ ಒಂದು ಕೃತಿಯಿಂದ ಅವರು ಬದಲಾಗ್ತಾರೆ, ಅವರಲ್ಲಿ ಒಂದು ಪರಿವರ್ತನೆ ಅಂತಕ್ಕಂಥದ್ದು ಆಗತ್ತೆ ಎನ್ನುವಂಥದ್ದು. ಅನುಕೂಲವಾದಂತಹ ಸಮಯವನ್ನು, ಬಿಡುವಿರತಕ್ಕಂತಹ ಸಮಯವನ್ನು ಒಳ್ಳೆಯ ಕೆಲಸಕ್ಕೆ ವಿನಿಯೋಗ ಮಾಡಿ ಸಮಾಜಕ್ಕೆ ಉತ್ತಮವಾದಂತಹ ಸಂದೇಶವನ್ನು ಕಳಿಸಿ ಅನ್ನುವಂಥದ್ದು. ಬದಲಾವಣೆಯ ಬಗ್ಗೆ ಚಿಂತೆಯನ್ನು ಮಾಡಲಿಕ್ಕೆ ಹೋಗಬೇಡಿ. ನಮ್ಮ ಕೈಯಲ್ಲಿ ಯಾವ ಪ್ರಯತ್ನವೂ ಕೂಡ ಆಗದೇ ಇರತಕ್ಕಂತಹ ಸಂದರ್ಭದಲ್ಲಿ ಭಗವಂತನನ್ನು ನಂಬಿ ಅವನ ಮೇಲೆ ನಮ್ಮ ಕರ್ತವ್ಯಗಳನ್ನು, ನಮ್ಮ ಜವಾಬ್ದಾರಿಯನ್ನು, ನಮ್ಮ ಪ್ರಯತ್ನದ ಫಲವನ್ನು ಬಿಟ್ಟುಬಿಡಬೇಕು. ಆಗ ಅವನು ಅನುಗ್ರಹ ಮಾಡಿದ್ದನ್ನು ಸ್ವೀಕಾರ ಮಾಡುವಂತಹ ಮನಸ್ಥಿತಿ ಇರಬೇಕು. ಹಳೆಯ ವಿಚಾರವನ್ನು ದೂರ ಮಾಡಿಕೊಳ್ಳಿ, ಬೇಸರವನ್ನು ಕಡಿಮೆ ಮಾಡಿಕೊಳ್ಳಿ. ಹಿಂದೆ ಏನೋ ಘಟನೆಗಳು ನಡೆದು ಹೋಗಿರುತ್ತೆ, ಪುನಃ ಅದನ್ನೇ ಜ್ಞಾಪಕ ಮಾಡಿಕೊಂಡು ಅದೇ ವಿಚಾರದಲ್ಲೇ ಮುಳುಗಿ ಹೋಗಿದ್ದರೆ ಭವಿಷ್ಯದ ಕಥೆ ಏನು ಅನ್ನುವಂಥದ್ದು ಪ್ರಶ್ನೆಯಾಗತ್ತೆ. ಸ್ವೇಚ್ಛೆ ಇರತಕ್ಕಂಥವರು ಗುರಿ ಮುಟ್ಟುವಂಥದ್ದು ಕಷ್ಟ ಸಾಧ್ಯವಾಗುತ್ತೆ. ನಿರ್ದಿಷ್ಟವಾದಂತಹ ಗುರಿಯನ್ನು ಮುಟ್ಟಬೇಕು ಅಂತಂದರೆ ತನ್ನದೇ ಆದಂತಹ ರೀತಿ ರಿವಾಜುಗಳನ್ನು ಹೊಂದಿರಬೇಕು. ಆ ಕ್ಷಣದಲ್ಲಿ ಏನನ್ಸುತ್ತೋ ಹಾಗೆ ತೀರ್ಮಾನಗಳನ್ನು ಮಾಡೋದಲ್ಲ. ಒಂದು ವೇಳೆ ಅಂತಹ ಪರಿಸ್ಥಿತಿಗಳು ಬಂದರೆ ನಿಮ್ಮ ಉದ್ದೇಶಕ್ಕೆ ಅದು ಪೂರಕವಾಗಿರಬೇಕೇ ಹೊರತು ಅದರಿಂದ ಯಾವ ತೊಂದರೆಗಳು ಕೂಡ ಆಗಬಾರ್ದು ಅನ್ನುವಂಥದ್ದು. ಹೊಸ ಹೂಡಿಕೆಗೆ ಅನುಕೂಲಕರವಾದಂತಹ ದಿವಸ ಇದು. ನಿರ್ಧಾರ ನಿಮ್ಮದಾಗಿರುತ್ತೆ. ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸಿ ಕ್ಷೀರಾಭಿಷೇಕವನ್ನು ಅನುಕೂಲ ಇದ್ದರೆ ಮಾಡಿ ಅನ್ನುವಂಥದ್ದು ಶುಭವಾಗುತ್ತೆ. ಮಕರ ರಾಶಿ, ಕೋಪದಿಂದ ಅನಾಹುತವಾಗಬಹುದು, ಎಚ್ಚರಿಕೆ. ಸಿಟ್ಟಿನಲ್ಲಿ ಯಾವ ತೀರ್ಮಾನವನ್ನು ಬೇಕಾದರೂ ಕೂಡ ಮಾಡಬಹುದು. ಸರಿತಪ್ಪುಗಳ ವಿವೇಕ ಕಳಕೊಂಡಾಗ ಅನಾಹುತಕ್ಕೆ ಅದು ದಾರಿಯಾಗುತ್ತೆ ಅಂತ ಅರ್ಥ. ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ. ಆದರೆ ಆ ಪ್ರತಿಫಲವನ್ನು ನಾವು ಪಡ್ಕೊಳ್ಬೇಕಾದ್ರೆ ಎಷ್ಟು ವಿಧೇಯರಾಗಿರಬೇಕು, ಎಷ್ಟು ವಿನಮ್ರರಾಗಿರಬೇಕು ಅನ್ನುವಂಥದ್ದು ಗಮನದಲ್ಲಿರಲಿ. ಜನ ನಿಮ್ಮ ಸಲಹೆಯನ್ನು ಸ್ವೀಕಾರ ಮಾಡಬಹುದು, ನೀವು ಹೇಳಿದಂತಹ ಮಾತು ಅವರಿಗೆ ಇಷ್ಟ ಆಗಬಹುದು, ತಗೊಳ್ಳಬಹುದು. ಆದರೆ ಅವರ ಮೇಲೆ ಅಧಿಕಾರವನ್ನು ಚಲಾಯಿಸ್ತಕ್ಕಂಥದ್ದಕ್ಕೆ ಅವಕಾಶಗಳು ಇರೋದಿಲ್ಲ ಅಂತ ಅರ್ಥ. ಬಂಧುಗಳ ಜೊತೆಯಲ್ಲಿ ಸಂತೋಷದಿಂದ ಇರೋದಕ್ಕೆ ಪ್ರಯತ್ನವನ್ನು ಮಾಡ್ತೀರಿ. ಅದೇನಾದರೂ ಆದರೆ ನಿಮಗೆ ನಿಜವಾಗಲೂ ಕೂಡ ಅದೃಷ್ಟ ಅಂತ ಹೇಳಬೇಕು. ಕುಟುಂಬದಲ್ಲಿ ನೆಮ್ಮದಿ ಮತ್ತು ಶಾಂತಿಯ ವಾತಾವರಣವನ್ನು ಹಾಗೆ ಉಳಿಸ್ಕೊಳ್ಬೇಕು ಅನ್ನುವಂಥದ್ದು. ಬೇರೆಯವರ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹಸ್ತಕ್ಷೇಪವನ್ನು ಮಾಡಬೇಡಿ. ಬೇರೆಯವರ ವಿಷಯ ನಿಮಗೆ ಸಂಬಂಧಪಟ್ಟಿದ್ದಲ್ಲ ಅನ್ನುವಂಥದ್ದನ್ನು ತಿಳಿಬೇಕು. ತುಳಸಿಯಿಂದ ಮಹಾವಿಷ್ಣುವನ್ನು ಅರ್ಚನೆ ಮಾಡಿ ಶುಭವಾಗಿ. ಕುಂಭರಾಶಿ, ಯಾವುದೇ ರೀತಿಯ ಆತಂಕಕ್ಕೊಳಗಾಗಬೇಡಿ. ಸಮಾಧಾನದಿಂದ ಇರುವಂಥದ್ದು ಪ್ರಯತ್ನಪೂರ್ವಕವಾಗಿ ನಡೀಲಿ ಅಂತ ಅರ್ಥ. ವಾದ ವಿವಾದಗಳಿಂದ ಸಮಸ್ಯೆಗಳನ್ನು ಹುಟ್ಟಾಕ್ಕೊಳ್ತೀರಿ. ಏನೂ ಇರೋದಿಲ್ಲ, ನೀವೇ ಯಾವುದೋ ವಿಷಯವನ್ನು ತಗೊಳ್ತೀರಿ, ವಾದ ಮಾಡ್ತೀರಿ, ಅಲ್ಲಿ ವಿವಾದವಾಗುತ್ತೆ. ಅದು ನೀವೇನೋ ಹೇಳಿಕೆಯನ್ನು ಕೊಡ್ತೀರಿ, ಆಪತ್ತನ್ನು ತಂದುಕೊಳ್ತೀರಿ, ತೊಂದರೆಯನ್ನು ಮಾಡ್ಕೊಳ್ತೀರಿ ಅನ್ನುವಂಥದ್ದು. ಹಣದ ವಿಚಾರವಾಗಿ ನಿಮಗೆ ತುಂಬ ನಿರಾಸೆಯಾಗ್ತಕ್ಕಂಥದ್ದಿದೆ. ನಿಮ್ಮ ಸಹಕಾರಕ್ಕೆ ಅನುಗುಣವಾಗಿ ಬೆಲೆ ಸಿಕ್ಕುವಂಥದ್ದು. ಬೇರೆ ಬೇರೆ ಕೆಲಸಗಳಲ್ಲಿ ನೀವು ಯಾವ ರೀತಿ ಬೇರೆಯವರಿಗೆ ಸಹಕಾರವನ್ನು ನೀಡ್ತೀರೋ ಅದೇ ರೀತಿಯಲ್ಲಿ ನಿಮಗೆ ಬೇರೆಯವರ ಸಹಕಾರ ಸಿಕ್ಕತ್ತೆ ಅಂತ ಅರ್ಥ. ಆತ್ಮಾವಲೋಕನವನ್ನು ಮಾಡಿಕೊಳ್ಳೋದಕ್ಕೆ ಒಳ್ಳೆಯ ಅವಕಾಶ, ಬಹಳ ಒಳ್ಳೆಯ ದಿವಸ. ಅದಕ್ಕೆ ಪ್ರಯತ್ನವನ್ನು ಮಾಡಿ. ಅನಗತ್ಯವಾದಂತಹ ಅನುಪಯುಕ್ತವಾದಂತಹ ಕೆಲಸಗಳಲ್ಲಿ ಸಮಯವನ್ನು ವ್ಯರ್ಥ ಮಾಡ್ತೀರಿ. ಆದರೆ ಅದು ಬೇಡ. ಆದಷ್ಟು ನಿಮಗೆ ಅನುಕೂಲವಾಗಬೇಕು. ನಿಮಗೆ ಅದರಿಂದ ಏನೋ ಒಂದು ರೀತಿಯಲ್ಲಿ ಲಾಭವೋ ಆದಾಯವೋ ನಿಮಗೆ ಸಿಕ್ಕಬೇಕು ಅನ್ನುವಂಥದ್ದು. ಈಶ್ವರಾರಾಧನೆಯನ್ನು ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ದಿನ ಚೆನ್ನಾಗಿದೆ, ಅದೃಷ್ಟ ಚೆನ್ನಾಗಿದೆ ಅಂತ ಹೇಳಿ ಅಂದ್ಕೊಳ್ಳೋದ್ರಲ್ಲೇ ಸಮಯ ಕಳೆದು ಹೋಗುವಂಥದ್ದಾಗತ್ತೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಗೊಂದಲದಿಂದ ಬೇಸರವಾಗುತ್ತೆ. ಯಾವುದು ಸರಿ, ಯಾವುದು ತಪ್ಪು, ಯಾವ ನಿರ್ಧಾರ ಮಾಡೋದರಿಂದ ಸರಿಯಾಗತ್ತೆ ಅಥವಾ ಯಾವ ತೀರ್ಮಾನ ನನಗೆ ತಪ್ಪಾಗಿ ಪರಿಣಮಿಸುತ್ತೆ, ಈ ಗೊಂದಲ ಹೆಚ್ಚಾಗುವಂಥದ್ದಿದೆ. ನಿಮ್ಮ ಸೇವೆ, ಸಮಾಜಮುಖಿಯಾದಂತಹ ಕೆಲಸ, ಸಾರ್ವಜನಿಕವಾದಂತಹ ಕೆಲಸ, ಸಮಾಜದ ಜೊತೆಯಲ್ಲಿರ್ತಕ್ಕಂತಹ ಒಡನಾಟ, ಇದೆಲ್ಲವುದನ್ನು ಗಮನಿಸಿದಾಗ ವಿಶೇಷವಾದಂತಹ ಮನ್ನಣೆ, ಗೌರವ, ಮರ್ಯಾದೆ ನಿಮ್ಮದಾಗ್ತಕ್ಕಂಥದ್ದಾಗತ್ತೆ. ಸಾಮಾಜಿಕ ಕೆಲಸಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತಕ್ಕಂತಹ ರೀತಿ ಇದೆಯಲ್ಲ, ಅದು ಹಲವರಿಗೆ
ಮಾದರಿಯಾಗ್ತಕ್ಕಂಥದ್ದಾಗುತ್ತೆ. ಬೆಲೆ ಬಾಳ್ತಕ್ಕಂತಹ ವಸ್ತುವಿನ ಖರೀದಿಯ ವಿಚಾರ ಏನಿದೆ ಅದರ ಬಗ್ಗೆ ಹೆಚ್ಚು ಚರ್ಚೆಗಳನ್ನು ಚಿಂತನೆಗಳನ್ನು ನಡೆಸ್ತೀರಿ ಅಂತ ಅರ್ಥ. ನಿಮ್ಮ ಬಗ್ಗೆ ಹಾಗೂ ನಿಮ್ಮ ಭದ್ರತೆಯ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ಸಮಾಜದಲ್ಲಿ ಒಳ್ಳೆಯ ಮಾತನ್ನಾಡಿದರೂ ಕಷ್ಟ, ಕೆಟ್ಟದಾಗಿ ನಡ್ಕೊಂಡ್ರೂ ಕಷ್ಟ ಅನ್ನುವಂತಹ ಪರಿಸ್ಥಿತಿ ಇರುವಾಗ ನಿಮ್ಮ ಒಂದು ರಕ್ಷಣೆಯ ಬಗ್ಗೆ ನಿಮಗೆ ಹೆಚ್ಚು ಗಮನ ಇರಬೇಕು ಅನ್ನುವಂಥದ್ದು. ನಿಮಗೆ ಯಶಸ್ಸು ಸಿಕ್ಕುವಂತಹ ದಿವಸ ಇದು. ಎಲ್ಲ ದೃಷ್ಟಿಯಿಂದ ಆಲೋಚನೆ ಮಾಡಿದಾಗ ಕುಲದೇವತಾ ಆರಾಧನೆಯನ್ನು ಮಾಡಬೇಕು ಅನ್ನುವಂಥದ್ದು ತಿಳಿಯುತ್ತೆ. ಶುಭವಾಗಿ.